ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ ನಡೆಯುತ್ತೆ. ಏಪ್ರಿಲ್ 25-26 ಎಲ್ಒಸಿಯ 34 ಸ್ಥಳಗಳಲ್ಲಿ ಲೈನ್ ಆಫ್ ಕಂಟ್ರೋಲ್ನ 34 ಸ್ಥಳಗಳಲ್ಲಿ ಪಾಕ್ನಿಂದ ಈ ರೀತಿ ಕದನ ವಿರಾಮ ಉಲ್ಲಂಘನೆಯಾಗಿ ಫೈರಿಂಗ್ ಆಗುತ್ತೆ. ಇದಾದ್ಮೇಲೆ ಏಪ್ರಿಲ್ 26-27 ಅದೇ ದಿನ ಕುಪ್ವಾರಾದ ಎರಡನೇ ಬಾರಿಗೆ ಗುಂಡಿನ ದಾಳಿ. ಕುಪ್ವಾರಾದಲ್ಲಿ ಅಲ್ಲಿಯೇ ಎರಡನೇ ಸಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿ ನಡೆಸ್ತಾರೆ. ಇನ್ನು ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರ ಮತ್ತು ಪೂಂಚಲ್ಲಿ ಫೈರಿಂಗ್ ನಡೆಯುತ್ತೆ. ಏಪ್ರಿಲ್ 29ಕ್ಕೆ ಜಮ್ಮುವಿನ ಪ್ರಗ್ವಾಲ್ ವಲಯದಲ್ಲಿ ಫೈರಿಂಗ್ ನಡೆಯುತ್ತೆ. ನೌಶೇರಾ, ಸುಂದರ್ಬನಿ, ಅಕ್ನೋರ್ ಇಲ್ಲಿ ದಾಳಿ ನಡೆಯುತ್ತೆ. ಸೊ ಇಷ್ಟು ಕಡೆ ಈ ರೀತಿ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ. ಇನ್ನು ಭಾರತ ಏನ್ ಮಾಡ್ತಾ ಇತ್ತು ಈ ಟೈಮ್ನಲ್ಲಿ ಅಂತಂದ್ರೆ, ಈ ಪಾಕಿಸ್ತಾನಿಯರು ಎಲ್ಲೆಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿಯನ್ನ ನಡೆಸಿದಾರೋ ಅಲ್ಲಿ ಅವರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಸೇನೆ ಕೌಂಟರ್ ಅನ್ನ ಕೊಟ್ಟಿದೆ. ಯಾಕೆ ನಾವು ಕದನ ವಿರಾಮ ಉಲ್ಲಂಘನೆ ಮಾಡಿದ್ವೋ ಅಂತ ಅನಿಸಿರಬೇಕು ಪಾಕಿಸ್ತಾನಿಗಳಿಗೆ. ಆ ರೀತಿ ಮಾಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು. ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ ನಡೆಯುತ್ತೆ. ಏಪ್ರಿಲ್ 25-26 ಎಲ್ಒಸಿಯ 34 ಸ್ಥಳಗಳಲ್ಲಿ ಲೈನ್ ಆಫ್ ಕಂಟ್ರೋಲ್ನ 34 ಸ್ಥಳಗಳಲ್ಲಿ ಪಾಕ್ನಿಂದ ಈ ರೀತಿ ಕದನ ವಿರಾಮ ಉಲ್ಲಂಘನೆಯಾಗಿ ಫೈರಿಂಗ್ ಆಗುತ್ತೆ. ಇದಾದ್ಮೇಲೆ ಏಪ್ರಿಲ್ 26-27 ಅದೇ ದಿನ ಕುಪ್ವಾರಾದ ಎರಡನೇ ಬಾರಿಗೆ ಗುಂಡಿನ ದಾಳಿ. ಕುಪ್ವಾರಾದಲ್ಲಿ ಅಲ್ಲಿಯೇ ಎರಡನೇ ಸಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿ ನಡೆಸ್ತಾರೆ. ಇನ್ನು ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರ ಮತ್ತು ಪೂಂಚಲ್ಲಿ ಫೈರಿಂಗ್ ನಡೆಯುತ್ತೆ. ಏಪ್ರಿಲ್ 29ಕ್ಕೆ ಜಮ್ಮುವಿನ ಪ್ರಗ್ವಾಲ್ ವಲಯದಲ್ಲಿ ಫೈರಿಂಗ್ ನಡೆಯುತ್ತೆ. ನೌಶೇರಾ, ಸುಂದರ್ಬನಿ, ಅಕ್ನೋರ್ ಇಲ್ಲಿ ದಾಳಿ ನಡೆಯುತ್ತೆ. ಸೊ ಇಷ್ಟು ಕಡೆ ಈ ರೀತಿ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ. ಇನ್ನು ಭಾರತ ಏನ್ ಮಾಡ್ತಾ ಇತ್ತು ಈ ಟೈಮ್ನಲ್ಲಿ ಅಂತಂದ್ರೆ, ಈ ಪಾಕಿಸ್ತಾನಿಯರು ಎಲ್ಲೆಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿಯನ್ನ ನಡೆಸಿದಾರೋ ಅಲ್ಲಿ ಅವರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಸೇನೆ ಕೌಂಟರ್ ಅನ್ನ ಕೊಟ್ಟಿದೆ. ಯಾಕೆ ನಾವು ಕದನ ವಿರಾಮ ಉಲ್ಲಂಘನೆ ಮಾಡಿದ್ವೋ ಅಂತ ಅನಿಸಿರಬೇಕು ಪಾಕಿಸ್ತಾನಿಗಳಿಗೆ. ಆ ರೀತಿ ಮಾಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು. ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ ನಡೆಯುತ್ತೆ. ಏಪ್ರಿಲ್ 25-26 ಎಲ್ಒಸಿಯ 34 ಸ್ಥಳಗಳಲ್ಲಿ ಲೈನ್ ಆಫ್ ಕಂಟ್ರೋಲ್ನ 34 ಸ್ಥಳಗಳಲ್ಲಿ ಪಾಕ್ನಿಂದ ಈ ರೀತಿ ಕದನ ವಿರಾಮ ಉಲ್ಲಂಘನೆಯಾಗಿ ಫೈರಿಂಗ್ ಆಗುತ್ತೆ. ಇದಾದ್ಮೇಲೆ ಏಪ್ರಿಲ್ 26-27 ಅದೇ ದಿನ ಕುಪ್ವಾರಾದ ಎರಡನೇ ಬಾರಿಗೆ ಗುಂಡಿನ ದಾಳಿ. ಕುಪ್ವಾರಾದಲ್ಲಿ ಅಲ್ಲಿಯೇ ಎರಡನೇ ಸಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿ ನಡೆಸ್ತಾರೆ. ಇನ್ನು ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರ ಮತ್ತು ಪೂಂಚಲ್ಲಿ ಫೈರಿಂಗ್ ನಡೆಯುತ್ತೆ. ಏಪ್ರಿಲ್ 29ಕ್ಕೆ ಜಮ್ಮುವಿನ ಪ್ರಗ್ವಾಲ್ ವಲಯದಲ್ಲಿ ಫೈರಿಂಗ್ ನಡೆಯುತ್ತೆ. ನೌಶೇರಾ, ಸುಂದರ್ಬನಿ, ಅಕ್ನೋರ್ ಇಲ್ಲಿ ದಾಳಿ ನಡೆಯುತ್ತೆ. ಸೊ ಇಷ್ಟು ಕಡೆ ಈ ರೀತಿ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ. ಇನ್ನು ಭಾರತ ಏನ್ ಮಾಡ್ತಾ ಇತ್ತು ಈ ಟೈಮ್ನಲ್ಲಿ ಅಂತಂದ್ರೆ, ಈ ಪಾಕಿಸ್ತಾನಿಯರು ಎಲ್ಲೆಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿಯನ್ನ ನಡೆಸಿದಾರೋ ಅಲ್ಲಿ ಅವರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಸೇನೆ ಕೌಂಟರ್ ಅನ್ನ ಕೊಟ್ಟಿದೆ. ಯಾಕೆ ನಾವು ಕದನ ವಿರಾಮ ಉಲ್ಲಂಘನೆ ಮಾಡಿದ್ವೋ ಅಂತ ಅನಿಸಿರಬೇಕು ಪಾಕಿಸ್ತಾನಿಗಳಿಗೆ. ಆ ರೀತಿ ಮಾಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು. ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ ನಡೆಯುತ್ತೆ. ಏಪ್ರಿಲ್ 25-26 ಎಲ್ಒಸಿಯ 34 ಸ್ಥಳಗಳಲ್ಲಿ ಲೈನ್ ಆಫ್ ಕಂಟ್ರೋಲ್ನ 34 ಸ್ಥಳಗಳಲ್ಲಿ ಪಾಕ್ನಿಂದ ಈ ರೀತಿ ಕದನ ವಿರಾಮ ಉಲ್ಲಂಘನೆಯಾಗಿ ಫೈರಿಂಗ್ ಆಗುತ್ತೆ. ಇದಾದ್ಮೇಲೆ ಏಪ್ರಿಲ್ 26-27 ಅದೇ ದಿನ ಕುಪ್ವಾರಾದ ಎರಡನೇ ಬಾರಿಗೆ ಗುಂಡಿನ ದಾಳಿ. ಕುಪ್ವಾರಾದಲ್ಲಿ ಅಲ್ಲಿಯೇ ಎರಡನೇ ಸಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿ ನಡೆಸ್ತಾರೆ. ಇನ್ನು ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರ ಮತ್ತು ಪೂಂಚಲ್ಲಿ ಫೈರಿಂಗ್ ನಡೆಯುತ್ತೆ.
ಏಪ್ರಿಲ್ 29ಕ್ಕೆ ಜಮ್ಮುವಿನ ಪ್ರಗ್ವಾಲ್ ವಲಯದಲ್ಲಿ ಫೈರಿಂಗ್ ನಡೆಯುತ್ತೆ. ನೌಶೇರಾ, ಸುಂದರ್ಬನಿ, ಅಕ್ನೋರ್ ಇಲ್ಲಿ ದಾಳಿ ನಡೆಯುತ್ತೆ. ಸೊ ಇಷ್ಟು ಕಡೆ ಈ ರೀತಿ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ. ಇನ್ನು ಭಾರತ ಏನ್ ಮಾಡ್ತಾ ಇತ್ತು ಈ ಟೈಮ್ನಲ್ಲಿ ಅಂತಂದ್ರೆ, ಈ ಪಾಕಿಸ್ತಾನಿಯರು ಎಲ್ಲೆಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿಯನ್ನ ನಡೆಸಿದಾರೋ ಅಲ್ಲಿ ಅವರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಸೇನೆ ಕೌಂಟರ್ ಅನ್ನ ಕೊಟ್ಟಿದೆ. ಯಾಕೆ ನಾವು ಕದನ ವಿರಾಮ ಉಲ್ಲಂಘನೆ ಮಾಡಿದ್ವೋ ಅಂತ ಅನಿಸಿರಬೇಕು ಪಾಕಿಸ್ತಾನಿಗಳಿಗೆ. ಆ ರೀತಿ ಮಾಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು. ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ ನಡೆಯುತ್ತೆ. ಏಪ್ರಿಲ್ 25-26 ಎಲ್ಒಸಿಯ 34 ಸ್ಥಳಗಳಲ್ಲಿ, ಲೈನ್ ಆಫ್ ಕಂಟ್ರೋಲ್ನ 34 ಸ್ಥಳಗಳಲ್ಲಿ ಪಾಕ್ನಿಂದ ಈ ರೀತಿ ಕದನ ವಿರಾಮ ಉಲ್ಲಂಘನೆಯಾಗಿ ಫೈರಿಂಗ್ ಆಗುತ್ತೆ. ಇದಾದ್ಮೇಲೆ ಏಪ್ರಿಲ್ 26-27 ಅದೇ ದಿನ ಕುಪ್ವಾರಾದ ಎರಡನೇ ಬಾರಿಗೆ ಗುಂಡಿನ ದಾಳಿ. ಕುಪ್ವಾರಾದಲ್ಲಿ ಅಲ್ಲಿಯೇ ಎರಡನೇ ಸಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿ ನಡೆಸ್ತಾರೆ. ಇನ್ನು ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರ ಮತ್ತು ಪೂಂಚಲ್ಲಿ ಫೈರಿಂಗ್ ನಡೆಯುತ್ತೆ. ಏಪ್ರಿಲ್ 29ಕ್ಕೆ ಜಮ್ಮುವಿನ ಪ್ರಗ್ವಾಲ್ ವಲಯದಲ್ಲಿ ಫೈರಿಂಗ್ ನಡೆಯುತ್ತೆ. ನೌಶೇರಾ, ಸುಂದರ್ಬನಿ, ಅಕ್ನೋರ್ ಇಲ್ಲಿ ದಾಳಿ ನಡೆಯುತ್ತೆ. ಸೊ ಇಷ್ಟು ಕಡೆ ಈ ರೀತಿ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ. ಇನ್ನು ಭಾರತ ಏನ್ ಮಾಡ್ತಾ ಇತ್ತು ಈ ಟೈಮ್ನಲ್ಲಿ ಅಂತಂದ್ರೆ, ಈ ಪಾಕಿಸ್ತಾನಿಯರು ಎಲ್ಲೆಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿಯನ್ನ ನಡೆಸಿದಾರೋ ಅಲ್ಲಿ ಅವರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಸೇನೆ ಕೌಂಟರ್ ಅನ್ನ ಕೊಟ್ಟಿದೆ. ಯಾಕೆ ನಾವು ಕದನ ವಿರಾಮ ಉಲ್ಲಂಘನೆ ಮಾಡಿದ್ವೋ ಅಂತ ಅನಿಸಿರಬೇಕು ಪಾಕಿಸ್ತಾನಿಗಳಿಗೆ. ಆ ರೀತಿ ಮಾಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು. ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ ನಡೆಯುತ್ತೆ. ಏಪ್ರಿಲ್ 25-26 ಎಲ್ಒಸಿಯ 34 ಸ್ಥಳಗಳಲ್ಲಿ, ಲೈನ್ ಆಫ್ ಕಂಟ್ರೋಲ್ನ 34 ಸ್ಥಳಗಳಲ್ಲಿ ಪಾಕ್ನಿಂದ ಈ ರೀತಿ ಕದನ ವಿರಾಮ ಉಲ್ಲಂಘನೆಯಾಗಿ ಫೈರಿಂಗ್ ಆಗುತ್ತೆ. ಇದಾದ್ಮೇಲೆ ಏಪ್ರಿಲ್ 26-27 ಅದೇ ದಿನ ಕುಪ್ವಾರಾದ ಎರಡನೇ ಬಾರಿಗೆ ಗುಂಡಿನ ದಾಳಿ. ಕುಪ್ವಾರಾದಲ್ಲಿ ಅಲ್ಲಿಯೇ ಎರಡನೇ ಸಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿ ನಡೆಸ್ತಾರೆ. ಇನ್ನು ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರ ಮತ್ತು ಪೂಂಚಲ್ಲಿ ಫೈರಿಂಗ್ ನಡೆಯುತ್ತೆ. ಏಪ್ರಿಲ್ 29ಕ್ಕೆ ಜಮ್ಮುವಿನ ಪ್ರಗ್ವಾಲ್ ವಲಯದಲ್ಲಿ ಫೈರಿಂಗ್ ನಡೆಯುತ್ತೆ. ನೌಶೇರಾ, ಸುಂದರ್ಬನಿ, ಅಕ್ನೋರ್ ಇಲ್ಲಿ ದಾಳಿ ನಡೆಯುತ್ತೆ. ಸೊ ಇಷ್ಟು ಕಡೆ ಈ ರೀತಿ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ. ಇನ್ನು ಭಾರತ ಏನ್ ಮಾಡ್ತಾ ಇತ್ತು ಈ ಟೈಮ್ನಲ್ಲಿ ಅಂತಂದ್ರೆ, ಈ ಪಾಕಿಸ್ತಾನಿಯರು ಎಲ್ಲೆಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿಯನ್ನ ನಡೆಸಿದಾರೋ ಅಲ್ಲಿ ಅವರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಸೇನೆ ಕೌಂಟರ್ ಅನ್ನ ಕೊಟ್ಟಿದೆ. ಯಾಕೆ ನಾವು ಕದನ ವಿರಾಮ ಉಲ್ಲಂಘನೆ ಮಾಡಿದ್ವೋ ಅಂತ ಅನಿಸಿರಬೇಕು ಪಾಕಿಸ್ತಾನಿಗಳಿಗೆ. ಆ ರೀತಿ ಮಾಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು.